ವಿಧಾನಸಭಾ ಸದಸ್ಯರಾದ ಯೋಗೇಶ್ವರ ಹೇಳಿದಾಗೆ ಅರ್ಚಕ ಜನ್ಮ ಪಾವನವಾದದ್ದು, ಪುರೋಹಿತರ ಜನ್ಮ ಅದಕ್ಕಿಂತ ಪಾವನವಾದದ್ದು. ಯಾವತ್ತೂ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ನಾವು ಮೇಲ್ವರ್ಗದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದಾನಲ್ಲ ಆ ಭಗವಂತ, ಅದು ಎಷ್ಟೋ ಜನ್ಮದ ಪುಣ್ಯದ ಫಲ ಅಂತ ನಾವದು ತಿಳ್ಕೊಳ್ಬೇಕು. ನಮ್ಮ ಕೀಳರಿಮೆಯನ್ನು ಯಾವತ್ತೂ ಪ್ರದರ್ಶನ ಮಾಡಕ್ಕೆ ಹೋಗಬಾರ್ದು. ಹೌದು, ಬಡತನ ಇದೆ, ಬಡತನ ಯಾವತ್ತೂ ಶಾಶ್ವತ ಅಲ್ಲ, ಸಿರಿತನವೂ ಶಾಶ್ವತವಲ್ಲ. ದೇವರೊಬ್ಬನೇ ಸದಾಕಾಲ ಶಾಶ್ವತ, ಅದನ್ನು ನಾವು ತಿಳ್ಕೊಳ್ಬೇಕು. ದೇವರು ನಮ್ಮನ್ನು ಎಂದೂ ನಂಬಿದ್ರೆ ಕೈ ಬಿಡೋದಿಲ್ಲ. ದೇವರು ನಂಬೇಕಷ್ಟೇ ನಾವು. ದೇವರು ಇದ್ದಾನೆ, ಸದಾಕಾಲ ಇದ್ದಾನೆ. ನಾಸ್ತಿಕರಿಗೆ ಮಾತ್ರ ಇಲ್ಲ. ನಾಸ್ತಿಕ ನಾನೇ ಮುಂದೊಂದು ದಿನ ದೇವರು ಅಂತಾನೆ, ದೇವರಿಲ್ಲ ಅನ್ನೋನು ಏನಂತಾನೆ, ಮುಂದೊಂದು ದಿನ ನಾನೇ ದೇವರು ಅಂತಾನೆ. ದೇವರಿಲ್ಲ ಅನ್ನೋ ನಾಸ್ತಿಕ ಮುಂದೆ ನಾನೇ ದೇವರು ಒಂದು ಸ್ವಲ್ಪ ದಿನ ಕಾಲ ಆದಮೇಲೆ ಅನ್ನೋವಂಥದ್ದು ಇದು. ಅದು ಅಹಂಕಾರ ಪ್ರಭಾವ, ಅಹಂಕಾರ. ಅದು ದೇವರು ಸದಾಕಾಲ ಇದ್ದಾನೆ. ಅದಕ್ಕೆ ಅನೇಕ ನಿದರ್ಶನಗಳಿವೆ, ಇವತ್ತು ನಾವು ನೋಡ್ಬೋದು ನಿದರ್ಶನಗಳನ್ನ. ಅದರೊಳಗಾಗಿ ಯೋಗೇಶ್ವರ ಹೇಳಿದಾಗೆ ನಾವು ಅರ್ಚಕರು ನಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು. ಸಮಾಜಕ್ಕೆ ಮಾರ್ಗದರ್ಶಿಗಳಾಗಿರಬೇಕು ನಾವು. ಸಮಾಜ ಬಹಳ ಸೂಕ್ಷ್ಮವಾಗಿ ಅರ್ಚಕರನ್ನ ಪುರೋಹಿತರನ್ನ ಗಮನಿಸ್ತದೆ. ಇವನ ನಡೆ ನೋಡಿ ಏನೋ 24 ಗಂಟೆ ಗಮನಿಸ್ತಾರೆ ಸಮಾಜ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ನಾವು ಜೀವನವನ್ನು ಮಾಡಬೇಕು. ದೇವರ ಮೇಲೆ ಸದಾಕಾಲ ನಂಬಿಕೆಯನ್ನಿಟ್ಟು ನಾವು ಜೀವನ ನಿರ್ಮಾಣ ಮಾಡಬೇಕಾಗ್ತದೆ. ಅದರಲ್ಲೂ ನಾವು ನಮ್ಮ ವೆಂಕಟಾಚಲವರು ಹೇಳ್ತಾರೆ, ಅರ್ಚಕರು ಒಬ್ಬೊಬ್ಬರು ಅವ್ರಿಗೆ ರಕ್ಷಣೆ ಕೊಡಬೇಕು, ದೇವರು ರಕ್ಷಣೆ ಕೊಡಬೇಕು. ಮತ್ತು ನಾವು ಸಹ ಊರು ಹೆಂಗದೋ ಹಂಗೆ ಸಾಮಾನ್ಯವಾಗಿ. ಯಾಕೆಂದ್ರೆ ನಾವು ಒಬ್ಬಂಟಿಗರು ಏನೇ ಸಾಧನೆ ಮಾಡೋಕ್ಕಾಗಿ ಸುಪ್ರೀಂ ಕೋರ್ಟ್ ಆಜ್ಞೆ ತಂದು ನೀವು ಊರಿನ ಮುಂದೆ ಬಾಲ ಬಿಚ್ಚೋದು ಸ್ವಲ್ಪ ಕಷ್ಟ. ಆದ್ದರಿಂದ ಊರಿನ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದಿಸ್ಕೊಂಡು ನಾವು ಮಾಡಬೇಕಾಗ್ತದೆ. ಅದನ್ನು ನಮ್ಮ ಅರ್ಚಕರು ಮೊದಲು ಕಲ್ತ್ಕೊಳ್ಬೇಕು. ಅಚ್ಚುಕಟ್ಟಾಗಿ ಅವ್ರು ಹೇಳಿದಾಗೆ ನಾನು ಶುಕ್ರವಾರ ಮಂಗಳವಾರ ಮಾಡ್ತೀನಿ ಅಂದರೆ ಆಗಲ್ಲ. 48,000 ಈಗ 78,000 ಆಗಿದೆ. 48,000ದಲ್ಲೇ ಕೊಟ್ಬಿಟ್ಟು ಅವ್ರು ಕಟ್ನಿಟ್ಟಾಗಿ ದಿವಸ ಪೂಜೆ ಮಾಡಬೇಕು, ಸಾಯಂಕಾಲ ಎಣ್ಣೆ ಬತ್ತಿ ಹಚ್ಚಬೇಕು ಅಂತ ಹಂಗೆ ಹೇಳಕ್ಕೆ ಹೋಗ್ಬಿಡಿ. ಅಂತ ಬಂದರೆ 72,000 ಆಗಿದೆ, ದಿವಸ ಪೂಜೆ ಮಾಡಬೇಕು, ದಿವಸ ಪೂಜೆ ಮಾಡಬೇಕು. ಆದ್ದರಿಂದ ನಾವು ಸದಾಕಾಲ ಭಗವಂತನ ಸ್ಮರಣೆ ಮಾಡಿ ಭಗವಂತನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ತಿಳ್ಕೊಂಡು ನಾವು ಜೀವನ ನಿರ್ವಹಣೆ ಮಾಡಬೇಕಾಗ್ತದೆ. ಇದು ನಾವು ಅರ್ಚಕರು ಸದಾಕಾಲ ಜ್ಞಾಪಕದಲ್ಲಿಟ್ಕೊಂಡ ವಿಷಯ.